ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ನೀವೆಲ್ಲರೂ ಕ್ಷೇಮವಾಗಿದ್ದೀರಾ? ನಿಮ್ಮ ಕುಟುಂಬ ಕ್ಷೇಮವಾಗಿದೆ ಎಂಬುದಾಗಿ ಭಾವಿಸುತ್ತೇನೆ. ದೇವರ ಕೃಪೆಯಲ್ಲಿ ನೀವು ಪ್ರತಿದಿನವೂ ಕೂಡ ಬೆಳೆಯಬೇಕೆಂದು, ಆತನ ಸೇವೆಯಲ್ಲಿ ನೀವೆಲ್ಲರೂ ಕೂಡ ಮುಂದೆ ಸಾಗಬೇಕೆಂದು, ಆತನನ್ನು ಆರಾಧಿಸುತ್ತಾ ಉನ್ನತವಾದ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಿಮಗೋಸ್ಕರವಾಗಿ ಪ್ರತಿದಿನವೂ ನಾವು ಪ್ರಾರ್ಥಿಸುತ್ತಿದ್ದೇವೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಇಂದ ಹಾಗೂ ಜಾನ್ ವೆಸ್ಟ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಅಲ್ಲಿರುವಂತಹ ಪ್ರೇಯರ್ ಪಾರ್ಟ್ನರ್ಸ್ ಎಲ್ಲರೂ ಕೂಡ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಿದ್ದಾರೆ. ನಾವೆಲ್ಲರೂ ಕೂಡ ದೇವರ ರಕ್ತದ ಮೂಲಕವಾಗಿ ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿರುವುದರಿಂದ ಆತನನ್ನು ಆರಾಧಿಸುತ್ತಾ, ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುತ್ತಾ, ಪ್ರೋತ್ಸಾಹ ಮಾಡುತ್ತಾ, ಯೇಸು ಕ್ರಿಸ್ತನ ಎರಡನೆಯ ಬರುವಿಕೆಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದೇವೆ. ಈ ಸೇವೆಯ ಮೂಲಕ, ಹೇಳುತ್ತಾ ಇರುವಂತಹ ವಾಕ್ಯದ ಮೂಲಕ, ಮಾಡುತ್ತಿರುವ ಪ್ರಾರ್ಥನೆಯ ಮೂಲಕ ನಿಮ್ಮಲ್ಲಿ ಅನೇಕರು ಆಧ್ಯಾತ್ಮಿಕವಾಗಿ ಆಶೀರ್ವದಿಸಲ್ಪಡುತ್ತಿದ್ದಾರೆ ಎಂಬುದಾಗಿ ಕೇಳಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಇದರೊಂದಿಗೆ ಪ್ರತಿದಿನವೂ ಕೂಡ ಒಂದು ಬೈಬಲ್ ವಾಗ್ದಾನವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಇಂತಹ ವಾಗ್ದಾನ ಸಂದೇಶವನ್ನು ಕೇಳುವಾಗ ನಮಗೆ ಬೇಕಾದಂತಹ ಪ್ರೇರಣೆ ಹಾಗೂ ಸ್ಫೂರ್ತಿಯನ್ನು, ಆಧ್ಯಾತ್ಮಿಕವಾದ ಪ್ರೋತ್ಸಾಹವನ್ನು ಪರಿಶುದ್ಧಾತ್ಮನು ನಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸುತ್ತಿದ್ದಾರೆ. ಈ ದಿನದ ವಾಗ್ದಾನಕ್ಕಾಗಿ ನಮ್ಮ ಸತ್ಯವೇದವನ್ನು ತೆಗೆದು ಕೀರ್ತನೆಗಳು 30ನೇ ಅಧ್ಯಾಯ 11ನೇ ವಾಕ್ಯ, ಸ್ಯಾಮ್ 30 and verse 11. ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದ್ದಿ. ನಾನು ಕಟ್ಟಿಕೊಂಡಿದ್ದ ಗೋಣಿತಟ್ಟನ್ನು ತೆಗೆದುಬಿಟ್ಟು ಹರ್ಷವಸ್ತ್ರವನ್ನು ನನಗೆ ಧಾರಣೆ ಮಾಡಿಸಿದ್ದಿ. ಯಾಕೆ ನಾವು ದೇವರನ್ನು ಸದಾಕಾಲವೂ ಸ್ತುತಿಸಬೇಕು? ಸದಾಕಾಲ ಎನ್ನುವಂಥ ಮಾತನ್ನು ಗಮನಿಸಬೇಕು. ದೇವರನ್ನು ಸ್ತುತಿಸುವುದು, ಆತನನ್ನು ಆರಾಧಿಸುವುದು ಒಂದು ದಿನಕ್ಕೋ, ಒಂದು ವಾರಕ್ಕೋ, ಒಂದು ತಿಂಗಳಿಗೋ ಅಥವಾ ಒಂದು ವರ್ಷಕ್ಕೆ ಪರಿಮಿತವಾಗಿ ಮಾಡುವಂಥದ್ದು ಅಲ್ಲ. We need to praise God every day, every moment of our life. ಪ್ರತಿ ಕ್ಷಣವೂ, ಪ್ರತಿದಿನವೂ ಕೂಡ ನಾವು ದೇವರನ್ನು ಸ್ತುತಿಸುವುದಕ್ಕೆ ಬದ್ಧರಾಗಿದ್ದೇವೆ. ಸ್ತುತಿಸುವಂತಹ ಜೀವಿತ ಯಾವಾಗಲೂ ಉಲ್ಲಾಸಕರವಾಗಿರುತ್ತದೆ. ಸ್ತುತಿ ಇಲ್ಲದೆ ಇದ್ದರೆ ಜೀವಿತದಲ್ಲಿ ಕಂಪ್ಲೇಂಟ್ಸ್ಗಳು ಬಹಳ ಹೆಚ್ಚಾಗುತ್ತದೆ. ಗುಣುಗುಟ್ಟುತ್ತೇವೆ, ಕಳವಳ ಪಡುತ್ತೇವೆ. ಆದರೆ ಹೆಚ್ಚಾಗಿ ನೀನು ದೇವರನ್ನು ಸ್ತುತಿಸುವುದನ್ನು ಕಲಿತುಕೊಳ್ಳುವುದಾದರೆ, ದೇವರು ನಿನಗೆ ಕೊಟ್ಟಂತಹ ಪ್ರತಿಯೊಂದು ಬಹುಮಾನಕ್ಕಾಗಿ, ಆತನು ಅನುಗ್ರಹಿಸುತ್ತಾ ಇರುವಂತಹ ಆಶೀರ್ವಾದಕ್ಕಾಗಿ, ದೇವರು ನಿನ್ನ ಜೀವಿತದಲ್ಲಿ ಮಾಡುತ್ತಿರುವಂತಹ ಒಳಿತಿಗಾಗಿ ನಿನ್ನ ಮನಸ್ಸನ್ನು ತೆರೆದು ಹೃದಯಪೂರ್ವಕವಾಗಿ ದೇವರನ್ನು ಸ್ತುತಿಸುವುದಾದರೆ ಖಚಿತವಾಗಿ ನಿನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ನೋಡುತ್ತೀಯ. ಈ 30ನೇ ಕೀರ್ತನೆಯಲ್ಲಿ ಬಹಳ ಅಮೂಲ್ಯವಾದಂತಹ ಅಂಶಗಳು ಅಡಕವಾಗಿದೆ. ಆದರೆ ಕಡೆಯ ವಾಕ್ಯಕ್ಕೆ ಬರುವಾಗ ಇಲ್ಲಿ ಕೀರ್ತನಗಾರನು ಹೇಳುತ್ತಿದ್ದಾನೆ, ನಾನು ಈ ಹಿಂದೆ ಗೋಣಿತಟ್ಟನ್ನು ಕಟ್ಟಿಕೊಂಡಿದ್ದೆನು, ಆದರೆ ನನ್ನ ದೇವರು ನನ್ನ ಜೀವಿತದ ಕುರಿತಾಗಿ ಆಸಕ್ತಿಯನ್ನು ವಹಿಸಿ, ನನ್ನ ಮೇಲೆ ಶ್ರದ್ಧೆ ವಹಿಸಿ, ಆತನು ನನಗೆ ಸಂತೋಷ ವಸ್ತ್ರವನ್ನು ಧರಿಸುವಂತೆ ಮಾಡಿದ್ದಾರೆ. ನಿಜವೇ, ದೇವರು ನಮ್ಮ ಜೀವಿತದಲ್ಲಿ ಎಂಥ ಅದ್ಭುತವನ್ನು ಮಾಡುತ್ತಾರೆ. ಅನೇಕರು ಕೇಳುತ್ತಾರೆ, ವೆಸ್ಲಿಯವರೇ, ದೇವರು ನಮಗೆ ಎಂಥ ಅದ್ಭುತವನ್ನು ಮಾಡುತ್ತಾರೆ ಅಂದರೆ, ದೇವಾದಿ ದೇವನು ನಮ್ಮ ಜೀವಿತದಲ್ಲಿರುವಂಥ ವಿಷಾದವನ್ನು ತೆಗೆದುಹಾಕಿ, ದುಃಖವನ್ನು ತೆಗೆದುಹಾಕಿ, ಸಂತೋಷ ವಸ್ತ್ರದಿಂದ ನಮ್ಮನ್ನು ಅಲಂಕರಿಸುವುದಕ್ಕೆ ಆತನು ಯಾವಾಗಲೂ ಸಿದ್ಧರಾಗೇ ಇದ್ದಾರೆ. ಬೈಬಲ್ನಲ್ಲಿ ಅನೇಕರ ವ್ಯಕ್ತಿತ್ವವನ್ನು ನೀವು ಪರಿಶೀಲಿಸಿ ನೋಡುವುದಾದರೆ, ಗೋಣಿತಟ್ಟನ್ನು ಕಟ್ಟಿಕೊಂಡಿದ್ದಂತಹ ಜೀವಿತವನ್ನು ಸಂತೋಷ ವಸ್ತ್ರವನ್ನಾಗಿ ಮಾರ್ಪಡಿಸಿದಂತಹ ಅನುಭವಗಳನ್ನು ನಾವು ನೋಡುತ್ತೇವೆ. ಫಾರ್ ಎಕ್ಸಾಂಪಲ್, ಲೂಕನ ಸುವಾರ್ತೆಯಲ್ಲಿ ನಮಗೆ ಒಬ್ಬ ವಿಧವೆಯು ಕಾಣಿಸುತ್ತಾರೆ. ನಾಯಿನೋನ್ ಎನ್ನುವಂತಹ ಗ್ರಾಮದಲ್ಲಿರುವಂತಹ ಒಬ್ಬ ವಿಧವೆ, ಆಕೆ ಮಗ ಸತ್ತು ಹೋಗಿದ್ದಾನೆ. ಎಲ್ಲರೂ ಕೂಡ ಅಳುತ್ತಾ ಇದ್ದಾರೆ. ಬಹುಶಃ ಆಕೆಯು ಕೂಡ ಎಲ್ಲರಿಗಿಂತ ಹೆಚ್ಚಾಗಿ ಅಳುತ್ತಾ ಇದ್ದಾಳೆ. ಎಲ್ಲರೂ ಕೂಡ ಅಮ್ಮ ಅಳಬೇಡ ಎಂಬುದಾಗಿ ಸಂತೈಸುತ್ತಾ ಇದ್ದಾರೆ. ಆದರೆ ಅಂತ್ಯವಾಗಿ ಆ ಶವವನ್ನು ತೆಗೆದುಕೊಂಡು ಹೋಗುವಾಗ, ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಪ್ರಯಾಣಿಸುವಾಗ ಪರಿಸ್ಥಿತಿಯನ್ನು ಗಮನಿಸುತ್ತಾರೆ. ಆ ತಾಯಿಯ ಬಳಿ ಬಂದು, ಆ ವಿಧವೆಯ ಬಳಿ ಬಂದು, ಅಮ್ಮ ಅಳಬೇಡ ಎಂದು ಹೇಳುತ್ತಾರೆ. ಬಹುಶಃ ಅಲ್ಲಿರುವಂತವ್ರು ಅಂದುಕೊಂಡಿರಬಹುದು, ನಾವು ಕೂಡ ಅದನ್ನೇ ತಾನೇ ಹೇಳುತ್ತಾ ಇದ್ದೇವೆ ಎಂಬುದಾಗಿ. ಆದರೆ ಮನುಷ್ಯರು ಹೇಳುವಂಥದ್ದು ಬೇರೆ, ದೇವರು ಹೇಳುವಂಥದ್ದು ಬೇರೆ. ಅಳಬೇಡ ಎಂಬುದಾಗಿ ಹೇಳಿದಂತ ಯೇಸು ಕ್ರಿಸ್ತನು ಆ ಶವವನ್ನು ಮುಟ್ಟಿದ ಕೂಡಲೇ ಆ ಸತ್ತು ಹೋಗಿದಂತಹ ಮಗನು ಎದ್ದು ಬದುಕಿದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅಂದರೆ ಅನೇಕರು ಆಕೆಯ ಬಳಿಗೆ ಬಂದು ಅಳಬೇಡ ಎಂದು ಹೇಳಿದರು, ಆದರೆ ಯೇಸು ಬಂದು ಆಕೆಗೆ ಅಳಬೇಡ ಎಂದು ಹೇಳಿದರಲ್ಲಿ ಒಂದು ಅಧಿಕಾರ ಇದೆ. ಆತನು ಜೀವಾಧಿಪತಿ ಆಗಿರುವುದರಿಂದ, ಆತನು ಜೀವವನ್ನು ನಮಗೆ ಅನುಗ್ರಹಿಸುವ ಆತನು. ಆದ್ದರಿಂದ ಆತನು ಹೇಳಿದಂತಹ ಮಾತು, ಆ ವಾಗ್ದಾನ ಬಹಳ ಉನ್ನತವಾದದ್ದು. ಒಂದು ವೇಳೆ ನೀನು ಕೂಡ ನಿನ್ನ ಜೀವಿತದಲ್ಲಿ ಗೋಣಿತಟ್ಟನ್ನು ಕಟ್ಟಿಕೊಂಡಂತ ಅನುಭವದಲ್ಲಿ ಇದ್ದೀಯಾ, ದುಃಖದಲ್ಲಿ ಇದ್ದೀಯಾ, ವೇದನೆಯಲ್ಲಿದ್ದೀಯಾ, ದೇವರು ನಿನ್ನನ್ನು ಸಂತೋಷವಾದ ವಸ್ತ್ರದಿಂದ ಅಲಂಕರಿಸುವುದಕ್ಕೆ ಬಯಸುತ್ತಿದ್ದಾರೆ. ನೀನು ಮಾಡಬೇಕಾದದ್ದೇನು ಗೊತ್ತಾ? ಆತನಿಗೆ ನಿನ್ನ ಜೀವಿತವನ್ನು ಸಮರ್ಪಿಸುವುದು, ಆತನ ಕರದಲ್ಲಿ ನಿನ್ನ ಜೀವಿತವನ್ನು ಕೊಡುವಂಥದ್ದು. ಬಲವಾದ ಆಶೀರ್ವಾದವನ್ನು ನಿನ್ನ ಮೇಲೆ ಸುರಿಸಬೇಕೆಂಬುದಾಗಿ ಅಂದುಕೊಳ್ಳುತ್ತಾ ಇರುವಂತಹ ದೇವರ ಕರದಲ್ಲಿ ನಿನ್ನ ಜೀವಿತವನ್ನು ಸಮರ್ಪಿಸುವುದಾದರೆ ಖಚಿತವಾಗಿ ಅದ್ಭುತವನ್ನು ಕಾಣುತ್ತೀಯ. ಸಂತೋಷ ವಸ್ತ್ರ ಧರಿಸುವಂತೆ ಮಾಡುತ್ತಾರೆ. ಕೀರ್ತನಗಾರನು ಒಂದು ಸಂದರ್ಭದಲ್ಲಿ ಹೇಳುತ್ತಾನೆ, ದೇವರೇ, ನಿನ್ನ ಸಮ್ಮುಖದಲ್ಲಿ ಸಂಪೂರ್ಣವಾದ ಸಂತೋಷ ಇದೆ ಎಂಬುದಾಗಿ ಹೇಳುತ್ತಾನೆ.
ದೇರ್ ಈಸ್ ಫುಲ್ನೆಸ್ ಆಫ್ ಜಾಯ್ ಇನ್ ಯುವರ್ ಪ್ರೆಸೆನ್ಸ್. ಜಗತ್ತಿನಲ್ಲಿ ಎಲ್ಲೂ ಕೂಡ ಈ ದಿನದಲ್ಲಿ ಸಂತೋಷ, ಆನಂದ ಎನ್ನುವಂಥದ್ದು ಇಲ್ಲ. ಹ್ಯಾಪಿ ಕ್ಲಬ್ ಎಂಬುದಾಗಿ ಪ್ರಪಂಚದಲ್ಲಿ ಅನೇಕ ಇದೆ, ಆದರೆ ಅಲ್ಲೆಲ್ಲ ಅನ್ಹ್ಯಾಪಿ ಅಟ್ಮಾಸ್ಫಿಯರೇ ಇದೆ. ಸಂತೋಷಕ್ಕೋಸ್ಕರವಾಗಿ ಮಾನವನು ಪ್ರಯಾಸ ಪಡುತ್ತಾ ತವಕಿಸುತ್ತಾ ಮನುಷ್ಯನು ಭಯಂಕರವಾದ ಪರಿಸ್ಥಿತಿಗೆ ತಳ್ಳಲ್ಪಡುತ್ತಾ ಇದ್ದಾನೆ. ಸಂತೋಷವಾಗಿರಬೇಕೆಂಬುದಕ್ಕಾಗಿ ಅನೇಕ ವಿಧವಾದ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದಾರೆ, ಆದರೆ ನಿಜವಾದ ಸಂತೋಷ ಇಲ್ಲದೆ ಅತಿ ತೀವ್ರವಾದ ನಿರಾಶೆಗೆ ಗುರಿಯಾಗುತ್ತಾ ಇದ್ದಾರೆ ಅನೇಕರು. ಆದರೆ ದೇವರ ಬಳಿಗೆ ಬರುವುದಾದರೆ ನಿಮ್ಮ ಜೀವಿತದಲ್ಲಿ ನಿಜವಾದ ಸಂತೋಷ ಇರುತ್ತದೆ, ನಿಜವಾದ ಆನಂದ, ಪರಿಪೂರ್ಣವಾದಂತಹ ಶಾಂತಿ ಕರ್ತನು ನಮಗೆ ದಯಪಾಲಿಸುತ್ತಾರೆ. ಗೋಣಿತಟ್ಟಿನ ಅನುಭವ ಇದ್ದರೆ ದಿನ ದೇವರನ್ನು ದೃಷ್ಟಿಸು. ನಿನಗಿರುವ ವ್ಯಾಧಿಯ ನಿಮಿತ್ತವೋ, ಆರ್ಥಿಕ ಸಂಬಂಧವಾದ ಕಷ್ಟದ ನಿಮಿತ್ತವೋ, ಅಥವಾ ಸಂಬಂಧಿಕರು ಬಂಧುಗಳು ನಿನ್ನನ್ನು ಕೈಬಿಟ್ಟಿದ್ದಾರೆಂತಲೋ, ನಿನಗೆ ಬಹಳ ಬೇಕಾದವರೇ, ನಿನ್ನನ್ನು ಪ್ರೀತಿಸುತ್ತೇನೆಂದು ಹೇಳುವವರೇ ನಿನ್ನನ್ನು ಮೋಸ ಮಾಡಿದರ ನಿಮಿತ್ತವೋ, ಅಥವಾ ಕುಟುಂಬದವರೇ ಅಕಾಲಿಕ ಮರಣದ ನಿಮಿತ್ತ ದೂರವಾಗುವುದರ ನಿಮಿತ್ತವೋ ಗೋಣಿತಟ್ಟಿನ ಅನುಭವ ನಿನ್ನಲ್ಲಿದ್ದರೆ, ದೇವರು ಈ ದಿನ ನೆನಪಿಸಿಕೊಂಡು ನಿನಗೆ ಸಂತೋಷ ವಸ್ತ್ರವನ್ನು ಕೊಡಲಿದ್ದಾರೆ. ಆತನನ್ನು ನೋಡು, ನಿನ್ನ ಜೀವಿತವನ್ನು ಆನಂದಮಯವಾಗಿ ಮಾಡುತ್ತಾರೆ. ಆತನಲ್ಲಿ ಪರವಶಿಸುವಂತ ಅನುಭವದಲ್ಲಿ ಬರುತ್ತೀಯ, ಅದರಿಂದ ನಿನ್ನ ಮೂಲಕ ದೇವರು ತನ್ನ ನಾಮವನ್ನು ಮಹಿಮೆಪಡಿಸಿಕೊಳ್ಳುತ್ತಾರೆ. ಹಾಗೆ ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಈ ದಿನ ನೀವು ನಮಗೆ ಕೊಟ್ಟಂತ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ. ಸದಾ ಕಾಲವೂ ಕೂಡ ನಿಮ್ಮನ್ನು ಸ್ತುತಿಸುವಂತೆ ನಮ್ಮ ಗೋಣಿತಟ್ಟಿನಿಂದ ಬಿಡಿಸಿ ಸಂತೋಷ ವಸ್ತ್ರವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇನ್ನೂ ಕೂಡ ನಮ್ಮ ಪ್ರಿಯರು ಯಾರ್ಯಾರು ಆ ಗೋಣಿತಟ್ಟಿನ ಅನುಭವದಲ್ಲಿದ್ದಾರೋ ಅವರೆಲ್ಲರನ್ನು ಮುಟ್ಟಿರಿ, ಸಂತೋಷ ವಸ್ತ್ರದಿಂದ ಅಲಂಕರಿಸಿರಿ. ಕರ್ತನೆ, ಅವರ ಜೀವಿತದಲ್ಲಿರುವಂತಹ ಸಮಸ್ಯೆಯಿಂದ ಬಿಡಿಸಿರಿ. ಪರಿಹಾರ ಸಿಗುವುದಿಲ್ಲ ಎನ್ನುವಂತಹ ಸಮಸ್ಯೆಗೂ ಕೂಡ ನಿನ್ನ ಮಾತಿನ ಮೂಲಕ, ನಿನ್ನ ಸ್ಪರ್ಶದ ಮೂಲಕ, ನಿನ್ನ ದರ್ಶನದ ಮೂಲಕವಾಗಿ ದೇವರೇ ಅನೇಕರ ಜೀವಿತದಲ್ಲಿ ಒಳಿತನ್ನು ಮಾಡಿದ್ದೀರಾ. ನಮ್ಮ ಪ್ರಿಯರನ್ನು ನೆನಪಿಸಿಕೊಳ್ಳಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ಮಾಡಿರಿ. ಬಿಡುಗಡೆ ಇಲ್ಲದೆ ಇರುವವರಿಗೆ ಬಿಡುಗಡೆ ನೀಡಿರಿ. ಆರ್ಥಿಕ ಸಂಕಷ್ಟದಲ್ಲಿರುವವರನ್ನು ಮೇಲೆತ್ತಿರಿ. ಈ ದಿನವೆಲ್ಲ ಬೇಕಾದಂತಹ ಕೃಪೆಯನ್ನು ನಮ್ಮ ಪ್ರಿಯರ ಮೇಲೆ ಸಮೃದ್ಧಿಯಾಗಿ ಸುರಿಸಿರಿ. ನಿಮ್ಮ ದಯೆಯುಳ್ಳ ನಾಮವನ್ನು ಅತ್ಯಧಿಕವಾಗಿ ಮಹಿಮೆಪಡಿಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. God bless you, dear friends. Have a wonderful day.